ನಮಸ್ಕಾರ. ಇವತ್ತು ನಾನು ಒಂದೇ ವಿಡಿಯೋದಲ್ಲಿ 4 ಥರದ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲವನ್ನು ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶೇಂಗಾ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಹಿಟ್ಟು ಕಲಿಸ್ಕೋಬೇಕು. ಹಾಗಾಗಿ ಒಂದು ಅಗಲವಾದಂಥ ತಟ್ಟೆಯಲ್ಲಿ 1 ಬೌಲ್ ಆಗುವಷ್ಟು ಜೇಡಿ ಮಾಡಿರುವಂಥ ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ. ಆಮೇಲೆ ಒಂದು 1/4 ಕಪ್ನಷ್ಟು ಚಿರೋಟಿ ರವೆ ಹಾಕೊಳ್ಳೋಣ. ಚಿರೋಟಿ ರವೆ ಹಾಕೋದ್ರಿಂದ ಕರ್ಜಿಕಾಯಿ ಗರ್ಗರಿಯಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಇದರ ಜೊತೆಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ. ಈಗ ಒಂದ್ಸಲ ನೀಟಾಗಿ ಕಲಸಿ ಈಗ ಇದರಲ್ಲಿ ಸ್ವಲ್ಪನೇ ನಾರ್ಮಲ್ ನೀರು ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗೋಣ. ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು, ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿಯೇ ಕಲಸಿಟ್ಕೊಳ್ರಿ. ನೋಡಿ, ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದೀನಿ. ಆದಷ್ಟು ಹಿಟ್ಟು ಈ ರೀತಿ ಗಟ್ಟಿಯಾಗಿ ಇರಲಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಮೇಲ್ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡೋಣ. ಹಿಟ್ಟು ನೆನೆಯಲಿ ಅಷ್ಟರಲ್ಲಿ ಕಡೆ ಸ್ಟಫಿಂಗ್ಗೆ ಬೇಕಾಗಿರುವಂಥ ಪೌಡ್ರನ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮುಂಚೆನೇ ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನು ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲಾದರೂ ಈ ರೀತಿ ಒಂದೊಂದು ಸಿಪ್ಪೆ ಉಳಿದ್ರೂ ತೊಂದರೆ ಇಲ್ಲ, ನಡೆಯುತ್ತೆ. ಈಗ ಇವಾಗ ನಾವು ಗ್ರೈಂಡ್ ಮಾಡ್ಕೋಬೇಕು. ಹಾಗಾಗಿ ಇವಾಗನು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ. ಎಲ್ಲವನ್ನು ಒಂದೇ ಸಲಕ್ಕೆ ಗ್ರೈಂಡ್ ಮಾಡ್ಕೋಬೇಡ್ರಿ. ಜಾಸ್ತಿ ಇದ್ದರೆ 2 ರಿಂದ 3 ಸಲ ಕೂಡ ನೀವು ಗ್ರೈಂಡ್ ಮಾಡ್ಕೋಬೋದು. ಈಗ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ತುಂಬ ಸ್ಮೂತ್ ಆಗಬಾರ್ದು, ಈ ರೀತಿ ತರಿತರಿಯಾಗಿರಬೇಕು. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇನ್ನೂ ಉಳಿದಿರೋ ಕಡಲೆ ಬೀಜ ಇದ್ದರೂ ಕೂಡ ಇದೇ ರೀತಿ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಳ್ರಿ. ಆಮೇಲೆ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆನೇ ಹುರಿದಿಟ್ಕೊಂಡಿರುವಂಥ ಬಿಳಿ ಎಳ್ಳನ್ನು ಹಾಕೊತಾ ಇದ್ದೀನಿ. ಕಡಲೆ ಬೀಜ ಹುರಿಯೋ ಟೈಮ್ನಲ್ಲಿ ಎಳ್ಳನ್ನು ಕೂಡ ಹುರಿದು ತಣ್ಣಗಾಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಈ ರೀತಿ ಜಾರ್ನಲ್ಲಿ ಹಾಕಿ ಜಸ್ಟ್ ಮಿಕ್ಸಿಯಲ್ಲಿ ಜೋಡಿಸಿ ಬಟನ್ನ ಆನ್ ಮಾಡಿ ಆಫ್ ಮಾಡ್ಕೊಂಡ್ಬಂದರೆ ಸಾಕು. ತುಂಬ ಸ್ಮೂತ್ ಆಗಬಾರ್ದು, ಜಸ್ಟ್ 1ರಲ್ಲಿ 2 ಭಾಗ ಆದರೆ ಸಾಕು. ಈಗ ಇದನ್ನು ಕೂಡ ಮುಂಚೆನೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇವಲ್ವ, ಅದೇ ಪೌಡ್ರ್ ಜೊತೆ ಸೇರಿಸ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ರುಚಿಗೆ ಬೆಲ್ಲ ಹಾಕೊಳ್ಳೋಣ. 1 ಬೌಲ್ನಷ್ಟು ಕಡಲೆ ಬೀಜ ತೊಗೊಂಡಿದ್ದೆ, ಅದಕ್ಕೆ ಸಮನಾಗಿ ಅರ್ಧ ಬೌಲ್ ಆಗುವಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ನಿಮಗೆ ರುಚಿ ಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು. ಆಮೇಲೆ ಒಂದೇ ಒಂದು ಜಾಜಿಕಾಯಿನ ಈ ರೀತಿ ತುರಿದು ಹಾಕೊತಾ ಇದ್ದೀನಿ. ಈಗ ಎಲ್ಲವನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಕೈಯಿಂದ ಕೂಡ ಕಲಿಸ್ಕೋಬೋದು, ಆದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಿಮಗೆ ಆದಷ್ಟು ಬೇಗನೆ ಮಿಕ್ಸ್ ಆಗಬೇಕು ಅಂದರೆ ಜಸ್ಟ್ ಈ ರೀತಿ ಕಲಿಸಿದ್ಮೇಲೆ ಇಮಿಡಿಯೇಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ರಿ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿ ಮೇಲ್ಮುಚ್ಚಿ ಮಿಕ್ಸಿಯಲ್ಲಿ ಜೋಡಿಸಿ ಜಸ್ಟ್ ಬಟನ್ನ ಆನ್ ಮಾಡಿ ಆಫ್ ಮಾಡ್ಕೊಂಡ್ಬಂದರೆ ಸಾಕು. ಈ ರೀತಿ ಪೌಡ್ರ್ ನಿಮಗೆ ಆದಷ್ಟು ಬೇಗನೆ ರೆಡಿ ಆಗುತ್ತೆ. ನೋಡಿ, ಸ್ಟಫಿಂಗ್ ಪೌಡ್ರ್ ಅಂತೂ ರೆಡಿ ಆಯಿತು. ಈಗ ಕಲಸಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಮತ್ತೊಮ್ಮೆ ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಚಿಕ್ಕ ಉಂಡೆಗನ್ನಾಗಿ ಮಾಡಿಟ್ಕೊಳ್ರಿ. ಇದೇ ರೀತಿ ಒಂದು ಸ್ವಲ್ಪ ಉಂಡೆಗನ್ನು ರೆಡಿ ಮಾಡಿದ್ಮೇಲೆ ಒಂದೊಂದಾಗಿ ಉಂಡೆಗನ್ನು ತೊಗೊಂಡು ಮೈದಾ ಹಿಟ್ಟನ್ನ ಅದ್ಬಿಟ್ಟು ಚಪಾತಿ ಮನೆ ಮೇಲೆ ಲಟ್ಟಿಸ್ಕೊಳ್ಳೋಣ. ರೌಂಡ್ ಮಾಡ್ಕೋಬೇಡ್ರಿ, ಎಲೆ ಥರ ಉದ್ದಕ್ಕೆ ಮಾಡ್ಕೊಳ್ರಿ. ಆಗ ನೋಡಲಿಕ್ಕೆ ಕರ್ಜಿಕಾಯಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ರೆಡಿ ಮಾಡಿದ್ಮೇಲೆ ಈಗ ಇದನ್ನು ಅಂಗೈ ಮೇಲೆ ಹಾಕ್ಕೊಂಡು ಅದ್ರ ಮಧ್ಯಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಸ್ಟಫಿಂಗ್ ಪೌಡ್ರ್ ಹಾಕ್ಕೋಬೇಕು. ಆಮೇಲೆ ಎಡ್ಜಸ್ಸಲ್ಲಿ ಈ ರೀತಿ ಲೈಟಾಗಿ ಹಾಲು ಹಚ್ಕೋಬೇಕು. ಆಮೇಲೆ 2 ಕಡೆಯಿಂದ ಈ ರೀತಿ ನೀಟಾಗಿ ಮಡಿಸ್ತಾ ಹೋಗ್ರಿ. ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿದ್ಮೇಲೆ 2 ಕಡೆಯಿಂದ ಮತ್ತೊಂದು ಸಲ ಪ್ರೆಸ್ ಮಾಡಿಕೊಡ್ರಿ. ಆಗ ಎಣ್ಣೆಲಿ ಬಿಟ್ಟಾಗ ಓಪನ್ ಆಗೋಲ್ಲ. ಇದೇ ರೀತಿ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆಲಿ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮುಂಚೆನೇ ಎಣ್ಣೆ ಬಿಸಿ ಮಾಡಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಈ ರೀತಿ ಒಂದೊಂದಾಗಿ ನಿಧಾನವಾಗಿ ಬಿಡ್ತಾ ಹೋಗಬೇಕು. ಎಣ್ಣೆಲಿ ಬಿಟ್ಟು ಕೂಡಲೇ ಇಮ್ಮಿಡಿಯೇಟಾಗಿ ತಿರುಗಿಸ್ಕೋಬೇಡ್ರಿ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ತಾನಾಗಿ ಉಬ್ಕೊಂಡು ಬಂದಿರುತ್ತೆ. ಆಗ ಒಂದೊಂದಾಗಿ ತಿರುಗಿಸ್ತಾ 2 ಕಡೆಗೂ ಫ್ರೈ ಮಾಡಿಕೊಡ್ರಿ. ಈ ಕರ್ಜಿಕಾಯಿ ಫ್ರೈ ಆಗಲಿಕ್ಕೆ ನಿಮಗೆ ಜಾಸ್ತಿ ಟೈಮೇನು ಬೇಕಾಗಲ್ಲ, ಆದಷ್ಟು ಬೇಗನೆ ಫ್ರೈ ಆಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿವೆ. ಈಗ ಇವುಗಳನ್ನು ಇಮಿಡಿಯೇಟಾಗಿ ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ತಣ್ಣಗಾಲಿಕ್ಕೆ ಬಿಡ್ರಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ಬಿಟ್ರೆ 1 ತಿಂಗಳವರೆಗೂ ಇಟ್ಟರೂ ಕೂಡ ಈ ಕರ್ಜಿಕಾಯಿ ಗರ್ಗರಿಯಾಗೇ ಇರುತ್ತೆ. ಎರಡನೇ ರೆಸಿಪಿ ಬಂದು ಶೇಂಗಾ ಚಿಕ್ಕಿ. ಮನೆಯಲ್ಲೇ ರುಚಿಕರವಾದ ಕ್ರಿಸ್ಪಿಯಾದಂಥ ಶೇಂಗಾ ಚಿಕ್ಕಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮುಂಚೆನೇ ಶೇಂಗಾನ ಚೆನ್ನಾಗಿ ಹುರಿದು ಈ ರೀತಿ ಒಂದು ತಟ್ಟೆಯಲ್ಲಿ ತಣ್ಣಗಾಗ್ಲಿಕ್ಕೆ ಬಿಡ್ರಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ರೀತಿ ಕೈಯಿಂದ ತಿಕ್ಕಿದ್ರೆ ಆದಷ್ಟು ಬೇಗನೆ ಇದ್ರ ಮೇಲಿರುವಂಥ ಸಿಪ್ಪೆ ಎಲ್ಲ ಬಿಟ್ಬಿಡುತ್ತೆ. ಆಮೇಲೆ ಮರದಲ್ಲಿ ಹಾಕಿ ಕೇರ್ಕೊಂಡ್ರೆ ಎಲ್ಲ ಸಿಪ್ಪೆ ನೀಟಾಗಿ ಹೋಗುತ್ತೆ. ನೋಡಿ, ಶೇಂಗಾ ಚಿಕ್ಕಿ ಮಾಡಲಿಕ್ಕೆ ಬೇಕಾಗಿರುವಂಥ ಶೇಂಗಾ ಚೆನ್ನಾಗಿ ರೆಡಿಯಾಗಿವೆ. ಈಗ ಪಾಕನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿ ಬಿಸಿ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಇದರಲ್ಲಿ 1 ಕಪ್ನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ಆಮೇಲೆ 1/4 ಕಪ್ನಷ್ಟು ನೀರು ಹಾಕೋಬೇಕು. ಜಾಸ್ತಿ ನೀರೇನು ಬೇಡ, ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಈ ರೀತಿ ಚೆನ್ನಾಗಿ ಕರಗಿದ್ಮೇಲೆ ಒಂದು ಸಲ ನೀಟಾಗಿ ಶೋಧಿಸಿ ಉಪಯೋಗಿಸ್ಕೊಳ್ರಿ. ಪಾಕ ಬರೋವರೆಗೂ ಮೀಡಿಯಮ್ ಟೈಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಕುದೀತಾ ಇರಲಿ. ಅಷ್ಟರಲ್ಲಿ ಈ ಕಡೆ ಯಾವುದಾದ್ರೂ ಒಂದು ಮನೆ ಅಥವಾ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಗ್ರೀಸ್ ಮಾಡಿಕೊಡ್ರಿ. ಪಾಕ ಬರೋಕ್ಕಿಂತ ಮುಂಚೆನೇ ಈ ರೀತಿ ತುಪ್ಪನ ಹಚ್ಚಿಟ್ಕೋಬೇಕು. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ.
ಈ ಕಡೆ ಚೆನ್ನಾಗಿ ಕುದೀತಾ ಇದೆ. ಈಗ ಪಾಕ ಬಂದಿದೆ ಅಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ. ಒಂದು ತಟ್ಟೆಗೆ ಒಂದು ಸ್ವಲ್ಪ ಪಾಕನ ಹಾಕಿ ತನ್ಗಾಲಿಕ್ಕೆ ಬಿಡ್ರಿ. ಪೂರ್ತಿಯಾಗಿ ತನ್ಗಾದ್ಮೇಲೆ ಕೈಯಲ್ಲಿ ತೊಗೊಂಡ್ರೆ ಕೈಗೂ ಅಂಟಬಾರ್ದು. ಈ ರೀತಿ ಮಾಡಿದ್ರೆ ಟಕ್ ಟಕ್ ಅಂತ ಇರಬೇಕು. ಕೈಯಲ್ಲಿ ಮುರಿದ್ರೆ ಕಟ್ ಅಂತ ಮುರಿಬೇಕು. ಬಾಯಲ್ಲಿ ಹಾಕೊಂಡು ತಿಂದರೆ ಕರುಮ್ ಕುರುಮ್ ಅಂತ ಸೌಂಡ್ ಬರ್ತಾ ಇರಬೇಕು. ಈ ರೀತಿ ಬಂದಿದ್ದರೆ ನಿಮಗೆ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಪಾಕ ಕರೆಕ್ಟಾಗಿ ಬಂದಿದೆ. ಈಗ ತಡ ಮಾಡೋದು ಬೇಡ, ಇಮಿಡಿಯೇಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈಗ ಇದರಲ್ಲಿ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ ಮೊದಲು 1 ಕಪ್ನಷ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ. ಆಮೇಲೆ ಅದೇ ಕಪ್ನಿಂದ ಇನ್ನೂ 1 ಕಪ್ನಷ್ಟು ಕಡಲೆ ಬೀಜನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೋಟಲಾಗಿ 1 ಕಪ್ ಬೆಲ್ಲಕ್ಕೆ ಅದೇ ಕಪ್ನಿಂದ 2 ಕಪ್ನಷ್ಟು ಕಡಲೆ ಬೀಜನ ಹಾಕೋಬೇಕು ನೀವು. ಈಗ ತಡ ಮಾಡಬಾರ್ದು, ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಫಟಾಫಟ್ ಅಂತ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಬೇಗನೆ ಈ ರೀತಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಸ್ಟವ್ನ ಆಫ್ ಮಾಡಿ ತುಪ್ಪ ಸವರಿ ಇಟ್ಕೊಂಡಿರುವಂಥ ಮನೆ ಮೇಲೆ ಅಥವಾ ತಟ್ಟೆ ಮೇಲೆ ಹಾಕಿ ಇಮಿಡಿಯೇಟಾಗಿ ಚಪಾತಿ ಮಾಡುವಂಥ ಲಟ್ಟುಣಿಗೆಯಿಂದ ಈ ರೀತಿ ಅಗಲ ಮಾಡಬೇಕು. ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು. ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಹರಡಿದ್ಮೇಲೆ ಬಿಸಿ ಇರುವಾಗಲೇ ಚಾಕುವಿನಿಂದ ಈ ರೀತಿ ಮಾರ್ಕ್ ಮಾಡಿಕೊಡ್ರಿ. ಪೂರ್ತಿ ತನ್ಗಾದ್ಮೇಲೆ ಕಟ್ ಮಾಡೋಕೆ ಹೋದರೆ ಅಷ್ಟು ನೀಟಾಗಿ ಬರಲ್ಲ. ಹಾಗಾಗಿ ಬಿಸಿ ಇದ್ದಾಗಲೇ ಈ ರೀತಿ ಜಸ್ಟ್ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ತನ್ಗಾದ್ಮೇಲೆ ಇಮಿಡಿಯೇಟಾಗಿ ಚಿಕ್ಕಿನ ಬಿಡಿಸ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಎಲ್ಲ ಕಡೆಗೂ ಮಾರ್ಕ್ ಮಾಡಿ ಒಂದು 15ರಿಂದ 20 ನಿಮಿಷ ತನ್ಗಾಲಿಗೆ ಬಿಟ್ಬಿಡ್ರಿ. ತನ್ಗಾದ್ಮೇಲೆ ತೆಗೆದ್ರೆ ಪೀಸಸ್ ತುಂಬ ನೀಟಾಗಿ ಬರುತ್ತೆ. ನಿಜವಾಗ್ಲೂ ಚಿಕ್ಕಿ ತುಂಬ ಚೆನ್ನಾಗಿ ಬರುತ್ತೆ. ಹೊರ್ಗಡೆಯಲ್ಲಿ ತಂದು ತಿಂದಾಗ ಚಿಕ್ಕಿ ಯಾವ ಟೇಸ್ಟಲ್ಲಿ ಇರುತ್ತೆ ನೋಡಿರಿ, ನಿಜವಾಗ್ಲೂ ಅದೇ ಟೇಸ್ಟಲ್ಲೇ ಇರುತ್ತೆ. ಖಂಡಿತ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿರಿ. ಶೇಂಗಾ ಚಿಕ್ಕಿ ಅಂತೂ ರೆಡಿ ಆಯಿತು. ಈಗ ಮೂರನೇದಾಗಿ ಕೊಬ್ಬರಿಯನ್ನು ಉಪಯೋಗಿಸಿ ಮಾಡಿರುವಂಥ ಕೊಬ್ಬರಿ ಕಜ್ಜಿಕಾಯಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಒಂದು ಕೊಬ್ಬರಿಯನ್ನು ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ನೀಟಾಗಿ ತುರಿದು ರೆಡಿ ಮಾಡಿಕೊಡ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿಯನ್ನು ಉಪಯೋಗಿಸ್ಕೊಡ್ರಿ. ಇದೇ ರೀತಿ ಎಲ್ಲವನ್ನು ತುರಿದು ರೆಡಿ ಮಾಡಿದ್ಮೇಲೆ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಹಾಗಾಗಿ ಈ ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಮೊದಲು 1 ಕಪ್ನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ. ಆಮೇಲೆ 1-2 ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಸಿಪ್ಪೆ ಸಮೇತ ಹಾಕೊತಾ ಇದ್ದೀನಿ. ಈಗ ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ. ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆನೇ ತುರಿದಿಟ್ಕೊಂಡಿರುವಂಥ 1 ಕೊಬ್ಬರಿ ತುರಿ ಹಾಕೊಳ್ಳೋಣ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಡ್ರಿ. ಗ್ರೈಂಡ್ ಮಾಡ್ತೇನೆ ಹಾಗೆ ಡೈರೆಕ್ಟಾಗಿ ಕೂಡ ಉಪಯೋಗಿಸ್ಕೋಬೋದು. ಈಗ ಸ್ವಲ್ಪ ತರಿತರಾಗಿಯೇ ಗ್ರೈಂಡ್ ಮಾಡ್ಕೊಂಬರೋಣ. ಈ ರೀತಿ ಗ್ರೈಂಡ್ ಮಾಡಿದ್ಮೇಲೆ ಈಗ ಇದನ್ನು ಸಕ್ಕರೆ ಪೌಡರ್ ಜೊತೆಗೇ ಸೇರಿಸ್ಕೊಳ್ಳೋಣ. ಇದೇ ರೀತಿ ಉಳಿದಿರುವಂಥ ಎಲ್ಲ 1 ಕೊಬ್ಬರಿಯನ್ನು ಕೂಡ ಗ್ರೈಂಡ್ ಮಾಡಿ ಬೌಲ್ಗೆ ಹಾಕೊಡ್ರಿ. ಎಲ್ಲವನ್ನು ಗ್ರೈಂಡ್ ಮಾಡಿದ್ಮೇಲೆ ಕೊನೆ ಟೈಮ್ನಲ್ಲಿ ಜಾಕಾಯಿ ಅಥವಾ ಜಾಜಿಕಾಯಿ ಅಂತ ನೋಡಿರಿ, ಅದನ್ನು ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ತುರಿದು ಹಾಕೊತಾ ಇದ್ದೀನಿ. ಈ ರೀತಿ ಜಾಕಾಯಿ ಅಥವಾ ಜಾಜಿಕಾಯಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ಕರ್ಜಿಕಾಯಿ ಟೇಸ್ಟು ಮತ್ತು ಘಮ ಎರಡು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದ್ರೆ ಹಾಕ್ಕೊಡ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಕೊಬ್ಬರಿ ಕರ್ಜಿಕಾಯಿಗೆ ಬೇಕಾಗಿರುವಂಥ ಸ್ಟಫಿಂಗ್ ಪೌಡ್ರ್ ರೆಡಿಯಾಗಿದೆ. ಈಗ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅಗಲವಾದಂಥ ತಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ 1 ಬೌಲ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ. ಆಮೇಲೆ ಅದೇ ಬೌಲ್ನಿಂದ 1/4 ಬೌಲ್ ಆಗುವಷ್ಟು ಚಿರೋಟಿ ರವೆ ಕೂಡ ಹಾಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಇದ್ರ ಜೊತೆಗೆ 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳೋಣ. ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ತೇನೆ ಒಂದ್ಸಲ ನೀಟಾಗಿ ಎಲ್ಲವನ್ನು ಕಲಿಸ್ಕೊಳ್ಳೋಣ. ಹಿಟ್ಟಿನಲ್ಲಿ ರವೆ ಹಾಕಿ ಮಿಕ್ಸ್ ಮಾಡಿಕೊಡ್ರೆ ಎಷ್ಟೇ ದಿನ ಇಟ್ಟರೂ ಕೂಡ ಕರ್ಜಿಕಾಯಿ ಗರ್ಗರಿಯಾಗೇ ಇರುತ್ತೆ. ಹಾಗಾಗಿ ಇದ್ರೆ ಸ್ವಲ್ಪ ರವೆ ಹಾಕಿ ಕಲಿಸ್ಕೊಡ್ರಿ. ಈಗ ಸ್ವಲ್ಪ ನಾರ್ಮಲ್ ತಣ್ಣೀರೇ ಹಾಕಿ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿ ಕಲಸಿಟ್ಕೊಳ್ಳೋಣ. ನೋಡಿ, ಹಿಟ್ಟನ್ನು ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಮೇಲ್ಮುಚ್ಚಿ ಒಂದು ಅರ್ಧ ಗಂಟೆವರೆಗೂ ನೆನೆಲಿಕ್ಕೆ ಬಿಟ್ಬಿಡೋಣ. ನೋಡಿ, ಅರ್ಧ ಗಂಟೆ ಆದಮೇಲೆ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಮತ್ತೊಮ್ಮೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ರಿ. ನೋಡಿ, ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಇದೇ ರೀತಿ ಒಂದು ಸ್ವಲ್ಪ ಉಂಡೆಗಳನ್ನು ಮಾಡಿಟ್ಕೊಂಡ್ಬಿಡ್ರಿ. ಆಮೇಲೆ ಒಂದೊಂದಾಗಿ ಉಂಡೆಗಳನ್ನು ತೊಗೊಂಡು ಈ ರೀತಿ ಒಣ ಮೈದಾ ಹಿಟ್ಟನಲ್ಲಿ ಅದ್ದಿ ಚಪಾತಿ ಮನೆ ಮೇಲೆ ಇಟ್ಟು ಲಟ್ಟಿಸ್ಕೊಳ್ಳೋಣ. ಆದಷ್ಟು ಎಲೆ ಥರ ಉದ್ದಕ್ಕೆ ಮಾಡಿಕೊಡ್ರಿ ಮತ್ತು ತೆಳ್ಳಗೆ ಮಾಡಿಕೊಡ್ರಿ. ಆಗ ಎಣ್ಣೆಲಿ ಬಿಟ್ಟಾಗ ಚೆನ್ನಾಗಿ ಉಬ್ಕೊಳ್ಳುತ್ತೆ. ಇದೇ ರೀತಿ ಒಂದು ಸ್ವಲ್ಪ ಎಲೆಗಳನ್ನು ಮಾಡಿಟ್ಕೊಳ್ರಿ. ಆಮೇಲೆ ಒಂದೊಂದಾಗಿ ಎಲೆಗಳನ್ನು ತೊಗೊಂಡು ಅಂಗೈ ಮೇಲೆ ಹಾಕಿ ಅದರ ಮಧ್ಯದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಟಫಿಂಗ್ ಪೌಡ್ರ್ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಹಾಕಿ ಆಮೇಲೆ ಸೈಡಲ್ಲಿಂದ ಈ ರೀತಿ ಲೈಟಾಗಿ ನಾವು ಹಾಲು ಹಚ್ಕೋಬೇಕು. ಆಮೇಲೆ 2 ಕಡೆಯಿಂದ ಈ ರೀತಿ ನಿಧಾನವಾಗಿ ಕ್ಲೋಸ್ ಮಾಡ್ತಾ ಹೋಗಬೇಕು. ನೋಡಿರಿ, ಕ್ಲೋಸ್ ಮಾಡಿದ್ಮೇಲೆ ಮತ್ತೊಂದು ಸಲ ಈ ರೀತಿ ಪ್ರೆಸ್ ಮಾಡಿಕೊಡ್ರಿ. ಆಗ ಎಣ್ಣೆಯಲ್ಲಿ ಬಿಟ್ಟಾಗ ಓಪನ್ ಆಗಲ್ಲ. ಇದೇ ರೀತಿ 20ರಿಂದ 25 ಕಜ್ಜಿಕಾಯಿನ ನೀವು ಮಾಡಿಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಬೇಗನೆ ಫ್ರೈ ಮಾಡ್ಕೋಬೋದು. ರೆಡಿಯಾಗಿವೆ. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ.
ಮುಂಚೆನೇ ಎಣ್ಣೆ ಬಿಸಿ ಮಾಡ್ಲಿಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಮಾಡಿಟ್ಕೊಂಡಿರೋದನ್ನು ನಿಧಾನವಾಗಿ ಒಂದೊಂದಾಗಿ ಬಿಡ್ತಾ ಹೋಗಬೇಕು. ಎಣ್ಣೆಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಬಿಟ್ಟು ಒಂದು ಕಡೆ ಫ್ರೈ ಆಗೋವರೆಗೂ ಬಿಟ್ಬಿಡ್ರಿ. ಒಂದು ಕಡೆ ನೀಟಾಗಿ ಈ ರೀತಿ ಫ್ರೈ ಆದಮೇಲೆ ಒಂದೊಂದಾಗಿ ತಿರುಗಿಸ್ತಾ ಈ ಕಡೆಗೂ ಫ್ರೈ ಮಾಡಿಕೊಡ್ರಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಗರ್ಗರಿ ಆಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ. ನೋಡಿ, ತುಂಬ ಚೆನ್ನಾಗಿ ಫ್ರೈ ಆಗಿವೆ. ಈಗ ಇವುಗಳನ್ನು ನಿಧಾನವಾಗಿ ಎಣ್ಣೆಯಿಂದ ತೆಗೆದು ಜಾಲರಿಯಲ್ಲಿ ಹಾಕೊಳ್ಳೋಣ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡಿಕೊಂಡ್ರೆ ತುಂಬಾ ಗರ್ಗರಿಯಾದ ರುಚಿಕರವಾದಂಥ ಕೊಬ್ಬರಿ ಕರ್ಜಿಕಾಯಿ ಸವಿಯಲು ಸಿದ್ಧವಾಗಿರುತ್ತೆ. ಈಗ 4ನೇದಾಗಿ ರುಚಿಕರವಾದ ಆರೋಗ್ಯಕರವಾದಂಥ ಶೇಂಗಾ ಉಂಡೆ ತುಂಬ ಸಿಂಪಲ್ಲಾಗಿ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಶೇಂಗಾ ಉಂಡೆ ಮಾಡಬೇಕಾದ್ರೆ ನಾವು ಮೊದಲು ಶೇಂಗಾನ ಹುರ್ಕೋಬೇಕು. ಹಾಗಾಗಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ 1 ಬೌಲ್ ಆಗುವಷ್ಟು ಶೇಂಗಾ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಹುರ್ಕೊಳ್ರಿ. ನೆನಪಿರಲಿ, ಹುರಿಬೇಕಾದ್ರೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹುರ್ಕೋಬೇಕು. ಆಗ ಒಳಗಡೆಯಿಂದ ಶೇಂಗಾ ಅಥವಾ ಕಡಲೆ ಬೀಜನ ನಾವು ಚೆನ್ನಾಗಿ ಹುರ್ಕೋಬೋದು. ಕಡಲೆ ಬೀಜವನ್ನು ಈ ರೀತಿ ನೀವು ಚೆನ್ನಾಗಿ ಹುರಿದಿದ್ರೆ ಮಾತ್ರ ಉಂಡೆ ರುಚಿನೂ ಚೆನ್ನಾಗಿರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಚೆನ್ನಾಗಿ ಹುರಿದು ಒಂದು ಅಗಲವಾದಂಥ ತಟ್ಟೆಯಲ್ಲಿ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ರಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಬೇಕು. ಯಾವ ರೀತಿ ಅಂದರೆ ಕೈಯಿಂದ ಈ ರೀತಿ ತಿಕ್ಕಿದ್ರೆ ಸಾಕು, ಎಲ್ಲ ಸಿಪ್ಪೆ ನೀಟಾಗಿ ಬಂದುಬಿಡುತ್ತೆ. ನೋಡಿರಿ, ಎಲ್ಲ ಸಿಪ್ಪೆ ಸಪ್ರೇಟ್ ಆದಮೇಲೆ ಕೇರ್ಕೊಂಡು ಈ ರೀತಿ ರೆಡಿ ಮಾಡಿಕೊಡ್ರಿ. ಎಲ್ಲಾದರೂ ಒಂದೊಂದು ಈ ರೀತಿ ಸಿಪ್ಪೆ ಉಳಿದ್ರೂ ನಡೆಯುತ್ತೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟಷ್ಟು ಮಾತ್ರ ಹಾಕ್ಕೊಳ್ರಿ. ಇದ್ರ ಜೊತೆಗೇ ರುಚಿಗೆ ಬೆಲ್ಲ ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡುವಾಗ ತುಂಬ ಸ್ಮೂತ್ ಆಗಬಾರ್ದು ಅಂದರೆ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಕಡಲೆ ಬೀಜ ಮತ್ತು ಬೆಲ್ಲನ ಈ ರೀತಿ ಪೂರ್ತಿಯಾಗಿ ತುಂಬ್ಕೋಬೇಕು. ಆಗ ತುಂಬ ಸ್ಮೂತ್ ಆಗಲ್ಲ, ತರಿತರಿಯಾಗಿ ರೆಡಿ ಆಗುತ್ತೆ. ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿದ್ಮೇಲೆ ಈಗ ಇದನ್ನು ಒಂದು ಅಗಲವಾದಂಥ ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಇದೇ ರೀತಿ ಪ್ರತಿ ಸಲ ಗ್ರೈಂಡ್ ಮಾಡಬೇಕಾದ್ರೂ ಕೂಡ ಶೇಂಗಾ ಬೆಲ್ಲ ಜೊತೆಗೇ ಗ್ರೈಂಡ್ ಮಾಡಿಕೊಡ್ರಿ. ನೋಡಿರಿ, ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಗ್ರೈಂಡ್ ಮಾಡಿ ರೆಡಿ ಮಾಡಿದ್ಮೇಲೆ ಒಂದು ಸಲ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಳ್ರಿ. ಬೇಕಂದರೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಮತ್ತು ಇದಕ್ಕೆ ಎಕ್ಸ್ಟ್ರಾ ನೀವು ತುಪ್ಪ, ಬೆಣ್ಣೆ, ಎಣ್ಣೆ ಯಾವುದು ಹಾಕೋದು ಬೇಡ. ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ಉಂಡೆನ ಕಟ್ತಾ ಇರೋದು. ನೋಡಿ, ಸ್ವಲ್ಪ ತೊಗೊಂಡು ಈ ರೀತಿ 2 ಕೈ ಮಧ್ಯದಲ್ಲಿ ಈ ರೀತಿ ಉಂಡೆನ ಕಟ್ಟಿದ್ರೆ ತುಂಬ ನೀಟಾಗಿ ಬರುತ್ತೆ. ನೋಡಿರಿ, ಇದೇ ರೀತಿ ಪ್ರತಿ ಸಲನೂ ಎಷ್ಟು ಬೇಕೋ ಅಷ್ಟಷ್ಟೇ ತೊಗೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಬೇಗನೆ ಕಟ್ಕೋಬೋದು. ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಮತ್ತು ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಮಕ್ಕಳು ದಿನಾಲೂ ಏನಾದರೂ ಬೇಕು ಅಂತ ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಈ ರೀತಿ ಉಂಡೆಗಳನ್ನು ಮಾಡಿ ಡೈಲಿ ಒಂದೊಂದು ತಿನ್ನಲಿಕ್ಕೆ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಶೇಂಗಾ ಉಂಡೆ ಮಾಡಲಿಕ್ಕೆ ತುಂಬ ಕಷ್ಟ ಏನಿಲ್ಲ. ಒಂದು ಸಲ ಕ್ಲಿಯರಾಗಿ ನೋಡಿಕೊಂಡ್ರೆ ಯಾರು ಬೇಕಾದರೂ ತುಂಬ ಸುಲಭವಾಗಿ ಮಾಡ್ಕೊತೀರಾ. ತುಂಬ ಸಾಫ್ಟಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಹಬ್ಬಕ್ಕೆ 4 ಥರದ ಸ್ವೀಟ್ ರೆಸಿಪಿಗಳನ್ನು ತುಂಬಾ ಸುಲಭವಾಗಿ, ಸಿಂಪಲ್ಲಾಗಿ, ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವಾ. ಈ ಎಲ್ಲ ರೆಸಿಪಿಗಳನ್ನು ಒಂದು ಸಲ ಖಂಡಿತ ಟ್ರೈ ಮಾಡಿರಿ. ನಿಮಗೂ ಇಷ್ಟ ಆಗುತ್ತೆ ಮತ್ತು ಮನೆಯಲ್ಲಿರೋರಿಗೂ ಕೂಡ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತಷ್ಟು ಹೊಸ ರೆಸಿಪಿಗಳಿಗಾಗಿ ನಮ್ಮ ದೀಪಾ ಈಸಿ ಹೋಮ್ ರೆಸಿಪಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.